ಸೊ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದೇ ಇರೋದಕ್ಕೋಸ್ಕರ ಈಗ ಹೋಟೆಲ್ ಮಾಲೀಕರೆಲ್ಲ ಕೈ ಮುಗಿದು ಕೇಳ್ತಾ ಇದ್ದಾರೆ, ನಮ್ಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ, ನಮಗೆ ಬೇಕು ಅಂತ ಹೇಳಿ. ಮಗದೊಂದು ಕಡೆಗೆ ಆಟೋ ಓಡಿಸ್ತುವಂಥವ್ರಿಗೆ ಒಂದಿಷ್ಟು ಸಮಸ್ಯೆ ಆಗಿದೆ. ಅವರಿಗೆ ಸ್ಟಾಕ್ ಇಲ್ಲ ಅಂತಿದ್ದಾರೆ, ರೇಟ್ ಜಾಸ್ತಿ ಆಗಿದೆ. ಪಾಪ ಅವರು ಒಂದು ರೀತಿಯಾದಂಥ ಪರಿಸ್ಥಿತಿ. ಡಿಪೆಂಡೆನ್ಸಿ ನಾವು ಏನು ಮಾಡ್ಕೊಳ್ತಾ ಇದೀವಿ ಅಂದರೆ ಅದೇ ಮತ್ತೆ ತೈಲದ ವಿಚಾರದಲ್ಲೇ ಪೆಟ್ರೋಲು, ಡೀಸೆಲು, ಗ್ಯಾಸು ಇವುಗಳು ಅದರಿಂದ ಆಚೆ ನಾವು ಯೋಚನೆ ಮಾಡುವಂಥ ಹಂತಕ್ಕೆ ಹೋಗ್ತಾನೇ ಇಲ್ಲ. ಮತ್ತು ಅರಬ್ ರಾಷ್ಟ್ರಗಳ ಮೇಲೆ ಡಿಪೆಂಡ್ ಆಗುವಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ಈ ಸದ್ಯಕ್ಕೆ ಏನು ಮಾಡೋಕ್ಕಾಗಲ್ಲ ಬಿಡಿ, ಅನುಭವಿಸಲೇಬೇಕು. ಈಗ ಅದೇ ಪರಿಸ್ಥಿತಿ ಇದೆ ನೋಡಿ. ಕರ್ನಾಟಕದ ಜಿಲ್ಲೆಗಳಲ್ಲೂ ಗ್ಯಾಸ್ ಪ್ರಾಬ್ಲಮ್. ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ. ಹೋಟೆಲ್ ಮಾಲೀಕರಿಗೆ ಭಾರಿ ಸಂಕಷ್ಟ, ಆತಂಕ. ವಾಣಿಜ್ಯ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳ ಪೂರೈಕೆಯಲ್ಲಿನ ವ್ಯತ್ಯಯದಿಂದಾಗಿ ರಾಜ್ಯದ ವಿವಿಧೆಡೆ ಸಮಸ್ಯೆ ಉಂಟಾಗಿದೆ. ದೇಶದ ಅನೇಕ ಭಾಗಗಳಲ್ಲಿ ಸಿಲಿಂಡರ್ ಅಭಾವದಿಂದಾಗಿ ಹೋಟೆಲ್ಗಳಿಗೆ ಅಗತ್ಯದಷ್ಟು ಸರಬರಾಜು ಆಗಿಲ್ಲ. ಏಕಾಏಕಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸರಬರಾಜು ಬಂದ್ ಆಗಿರೋದ್ರಿಂದಾಗಿ ಹೋಟೆಲ್ ಮಾಲೀಕರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಕೂಡಲೇ ಸಮಸ್ಯೆ ಸರಿಪಡಿಸುವಂತೆ ಹೋಟೆಲ್ ಮಾಲೀಕರು ಮನವಿ ಮಾಡಿದ್ದಾರೆ. ಬಳ್ಳಾರಿಯಲ್ಲೂ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ವ್ಯತ್ಯಯ ಆಗಿದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸರಬರಾಜು ಬಂದ್ ಆಗಿದ್ದು ಬಳ್ಳಾರಿ ನಗರದ ಹೋಟೆಲ್ ಮಾಲೀಕರಿಗೆ ಭಾರಿ ಸಂಕಷ್ಟ ಎದುರಾಗಿದೆ. ಹೆಚ್ಚುವರಿಯಾಗಿ ಸಿಲಿಂಡರ್ ಸ್ಟಾಕ್ ಮಾಡಿಟ್ಟುಕೊಳ್ಳಲು ಆಗಲ್ಲ. 2-3 ದಿನಕ್ಕೆ ಆಗುವಷ್ಟು ಮಾತ್ರ ಸ್ಟಾಕ್ ಇಟ್ಟುಕೊಂಡಿರ್ತೇವೆ. ತಕ್ಷಣ ಸಮಸ್ಯೆ ಬಗೆಹರಿಸಬೇಕು ಅಂತ ಮಾಲೀಕರು ಮನವಿ ಮಾಡಿದ್ದಾರೆ. ಇರಾನ್ ಯುದ್ಧದಿಂದಾಗಿ ಅದರ ನೇರ ಎಫೆಕ್ಟ್ ಇದೀಗ ಹೋಟೆಲ್ ಉದ್ಯಮದ ಮೇಲೆ ಬಿದ್ದಿರುವಂಥದ್ದು. ಸದ್ಯ ಗ್ಯಾಸ್ ಸಿಲಿಂಡರ್ಗಳು ಸಪ್ಲೈ ಆಗದೆ ಇರೋ ಪರಿಣಾಮವಾಗಿ ಇದೀಗ ರಾಜ್ಯದ ಬಹುತೇಕ ಹೋಟೆಲ್ ಉದ್ಯಮ ಬಂದ್ ಆಗ್ತಕ್ಕಂಥ ಪರಿಸ್ಥಿತಿಗೆ ತಲುಪಿರುವಂಥದ್ದು. ಯಾಕಂದ್ರೆ ಹೋಟೆಲ್ ರನ್ ಆಗ್ಬೇಕಂದ್ರೆ ಸಿಲಿಂಡರ್ ಗ್ಯಾಸ್ಗಳು ಅವಶ್ಯಕವಾಗಿರುವಂಥದ್ದು. ಆದ್ರೆ ಸದ್ಯಕ್ಕೆ ಸಿಲಿಂಡರ್ಗಳ ಪೂರೈಕೆಯಲ್ಲಿ ಸಾಕಷ್ಟು ವ್ಯತ್ಯಯವಾಗ್ತಾ ಇರೋ ಕಾರಣ ಹೋಟೆಲ್ ಉದ್ಯಮಕ್ಕೆ ಭಾರಿ ದೊಡ್ಡ ಹೊಡೆತ ಬಿದ್ದಿರುವಂಥದ್ದು. ನಮ್ಮ ಜೊತೆಗೆ ಸ್ವತಃ ಮಾತಾಡ್ಲಿಕ್ಕೆ ಹೋಟೆಲ್ ಮಾಲೀಕರಾದ ಗುರು ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಗ್ಯಾಸ್ ಸಿಲಿಂಡರ್ ಸಮರ್ಪಕವಾಗಿ ನಿಮಗೆ ಸಿಗ್ತಾ ಇದೆನಾ ಇಲ್ವಾ ಅಂತ? ಈಗ ನಿನ್ನೆ ತನಕ ಚೆನ್ನಾಗಿತ್ತು, ಇವತ್ತಿಂದ ಒಂದು ಡಿಸ್ಟ್ರಿಬ್ಯೂಷನಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 2 ಡಿಸ್ಟ್ರಿಬ್ಯೂಷನ್ ಇದೆ, ಒಂದು ಭಾರತ್ ಅಂಡ್ ಇಂಡಿಯನ್ ಸಿಗ್ತಾ ಇಲ್ಲ. ಭಾರತದ್ದು ನಿನ್ನೆ ತನಕ ಸಿಕ್ಕಿದೆ, ಇವತ್ತು ಬಂದಿದೆ. ನಮಗೆ ಇನ್ನೊಂದು 2 ದಿನಕ್ಕೆ ಆಗೋಷ್ಟು ನಮ್ಮ ಹತ್ರ ಸಿಲಿಂಡರ್ ಇದ್ದಾವೆ. ಇನ್ನು 2 ದಿನದ ಮೇಲೆ ವ್ಯತ್ಯಯ ಆದರೆ ನಮಗೆ ಹೋಟ್ಲು ವ್ಯವಹಾರ ನಡೆಸೋದು ತುಂಬ ಕಷ್ಟ ಆಗುತ್ತೆ. ನಾವು ಯಾಕಂದರೆ ಸ್ಟಾಕ್ ಮಾಡ್ಕೊಳ್ಳೋಕೆ ಹೋಗಿಲ್ಲ. ಕೇಂದ್ರ ಸರ್ಕಾರದವ್ರು 70 ದಿನಕ್ಕೆ ಆಗೋಷ್ಟು ಯಾವುದೇ ರೀತಿಯ ತೊಂದರೆ ಇಲ್ಲ, ನಮ್ಮ ಹತ್ರ ಸ್ಟಾಕ್ ಇದೆ ಅಂತ ಹೇಳಿದರು. ಈಗ ಆಲ್ ಆಫ್ ಸಡನ್ ಆಗಿ ಈಗ ಬೆಂಗಳೂರು ನಗರದಲ್ಲಿ ಸಿಗ್ತಾ ಇಲ್ಲ. ಇನ್ನು ಅದು ಬಳ್ಳಾರಿಯಲ್ಲಿ ಕೂಡ ಅದು ಆಗುತ್ತೆ ಅನ್ನೋಂಥ ವಿಚಾರದಲ್ಲಿ ನಾವು ವಿಚಾರಣೆ ಮಾಡಿದಾಗ ಇಂಡಿಯನ್ ಅವರು ಇಲ್ಲ ಅಂತ ಇದ್ದಾರೆ, ಭಾರತ್ ಸಿಕ್ಕಿದೆ. ಇನ್ನು 2 ದಿನದ ಮೇಲೆ ಆಗಲ್ಲ ಅಂತ ಇದ್ದಾರೆ ಡಿಸ್ಟ್ರಿಬ್ಯೂಷನ್ನು. ಆಗಲಿಲ್ಲ ಅಂದರೆ ಮಾತ್ರ ನಮ್ಮದು ಹೋಟೆಲ್ ಉದ್ಯಮ ಬಂದ್ ಆಗೋದು ಗ್ಯಾರಂಟಿ ಆಗುತ್ತೆ. ಗಡಿ ಜಿಲ್ಲೆ ಬೀದರ್ನ ಹೋಟೆಲ್ ಉದ್ಯಮಕ್ಕೂ ಬಿಸಿ. ವಾಣಿಜ್ಯ ಸಿಲಿಂಡರ್ ಸಿಗದೆ ಪರದಾಟ. ಇರಾನ್ ಮತ್ತು ಇಸ್ರೇಲ್ ವಾರ್ ಎಫೆಕ್ಟ್ ಗಡಿ ಜಿಲ್ಲೆ ಬೀದರ್ನ ಹೋಟೆಲ್ ಉದ್ಯಮಕ್ಕೂ ತಟ್ಟಿದ್ದು ಬೀದರ್ನ ಹೋಟೆಲ್ಗಳಿಗೆ ವಾಣಿಜ್ಯ ಸಿಲಿಂಡರ್ಗಳು ಸಿಗದೆ ಹೋಟೆಲ್ ಮಾಲೀಕರು ಪರದಾಡ್ತಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹೋಟೆಲ್ಗಳು ಬಂದ್ ಹಂತಕ್ಕೆ ಬಂದಿದ್ದು ಪ್ರತಿ ವಾಣಿಜ್ಯ ಸಿಲಿಂಡರ್ನ ಬೆಲೆ ದುಪ್ಪಟ್ಟು ಹೆಚ್ಚಳವಾಗಿದೆ. ಈ ಹಿಂದೆ 17 ಕೆಜಿ ಸಿಲಿಂಡರ್ನ ಬೆಲೆ 1800 ಇತ್ತು. ಈಗ 2500ರಿಂದ 3000 ಬೆಲೆ ಹೆಚ್ಚಾದ್ದು ಕಾಳಸಂತೆಯಲ್ಲಿ 3ರಿಂದ 4000ಕ್ಕೆ ಒಂದು ವಾಣಿಜ್ಯ ಸಿಲಿಂಡರ್ ಮಾರಾಟವಾಗ್ತಿದೆ. ನಾಳೆ ಇಲ್ಲ ನಾಡಿದ್ದು ವಾಣಿಜ್ಯ ಸಿಲಿಂಡರ್ಗಳು ಸಿಗದೆ ಬೀದರ್ನಲ್ಲಿ ಹೋಟೆಲ್ ಸಂಪೂರ್ಣವಾಗಿ ಬಂದ್ ಸಾಧ್ಯತೆ ಇದೆ. ವಾಣಿಜ್ಯ ಸಿಲಿಂಡರ್ ಸಿಗದೆ ಕೆಲವು ಹೋಟೆಲ್ ಮಾಲೀಕರು ಸೌದೆ ಮೊರೆ ಹೋಗಿದ್ದಾರೆ. ಇರಾನ್ ಮತ್ತು ಏನು ಇಸ್ರೇಲ್ ನಡುವೆ ವಾರ್ ಸ್ಟಾರ್ಟ್ ಆಗಿರೋದು, ಸತತ ಹಲವು ದಿನಗಳಿಂದ ವಾರ್ ನಡೀತಿರುವಂಥದ್ದು. ಈ ಒಂದು ಎಫೆಕ್ಟು ಒಂದು ಈಗ ಸಿಲಿಂಡರ್ ಮೇಲೆ ಬಿದ್ದಿರುವಂಥದ್ದು. ಅಂದರೆ ಕಮರ್ಷಿಯಲ್ ಸಿಲಿಂಡ್ರು ಸಿಗದೆ ಒಂದು ರೀತಿಯ ಹೋಟೆಲ್ ಏನೋ ಒಂದು ವ್ಯಾಪಾರಸ್ಥರು ಪರದಾಡ್ತಿರುವಂಥದ್ದು, ಒಂದು ರೀತಿಯ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಗಡಿ ಜಿಲ್ಲೆ ಬೀದರ್ಲೂ ಕೂಡ ಒಂದು ರೀತಿಯ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಒಂದು ರೀತಿಯ ಸೌದೆ ಮೊರೆ ಹೋಗಿರುವಂಥದ್ದು. ಸೌದೆ ಇಟ್ಕೊಂಡು ಇವತ್ತು ಏನು ಅಲ್ಲ ಮಾಡ್ತಕ್ಕಂಥ ಎಲ್ಲ ಉಪಹಾರಗಳನ್ನು ಮಾಡ್ತಕ್ಕಂಥ ಕೆಲಸ ಈಗ ವ್ಯಾಪಾರಸ್ಥರು ಮಾಡ್ತಂತ ನೋಡ್ಬೋದು. ಒಂದು ರೀತಿಯ ನಾವೀಗ ಬೀದರ್ ಏನು ನಗರದ ಅಂಬೇಡ್ಕರ್ ಸರ್ಕಾರ ಇರ್ತಕ್ಕಂಥ ಸಿದ್ಧಿವಿನಾಯಕ ಹೋಟೆಲ್ ಬಲ್ಲಿ ಇದ್ದೀವಿ. ಉಡುಪಿ ಹೋಟೆಲ್ ಬಲ್ಲಿ ಯಾವ ರೀತಿ ಕಮರ್ಷಿಯಲ್ ನೋಡ್ಬೋದು. ಇಲ್ಲಿ ಏನು ಸಿಲಿಂಡರ್ ಕಾಣ್ತಾ ನಿಮಗೆ, ಸಿಲಿಂಡರ್ ಬಹುತೇಕ ಇವು ಖಾಲಿ ಆಗಿರುವಂಥ ಸಿಲಿಂಡರ್ಗಳು. ಹೀಗಾಗಿ ಒಂದು ರೀತಿಯ ಯಾವ ರೀತಿ ಮಾಡೋದಪ್ಪ ಅನ್ನುವಂಥದ್ದು ಈಗ ಅವ್ರಿಗೆ ತೆಲ್ಲನೆವಾಗಿರುವಂಥದ್ದು. ಒಂದು ರೀತಿಯ ಕಮರ್ಷಿಯಲ್ಲು ಏನು ಕಾಳ ಸಂತೆಯಲ್ಲಿ ಕೂಡ 3000 4000 ಮಾರಾಟ ಆಗ್ತಿರುವಂಥದ್ದು. ಹೀಗಾಗಿ ಆ ಸಿಲಿಂಡರ್ಗಳನ್ನ ಅವ್ರಿಗೆ ತೆಗೆದುಕೊಳ್ಳಲು ಆಗ್ತಿಲ್ಲ. ಹೀಗಾಗಿ ಇರುವಂಥ ಒಂದೇ ಸಿಲಿಂಡರ್ ಈಗ ಸದ್ಯಕ್ಕೆ ಉಪಹಾರ ಆಗಿರ್ಬೋದು, ಊಟ ಮಾಡುವಂಥ ಕೆಲಸ ಈಗ ಇಲ್ಲಿನ ಸಿಬ್ಬಂದಿಗಳು ಮಾಡ್ತಿರೋಂಥ ದೃಶ್ಯಗಳು ಕೂಡ ನೋಡ್ಬೋದು. ಒಂದು ರೀತಿಯ ಒಂದೇ ಒಂದು ಸಿಲಿಂಡರ್ ಮೂಲಕ ಈಗ ಮಾಡ್ತಿರೋಂಥದ್ದು. ಯಾವುದೇ ಈಗ ಸಿಲಿಂಡರ್ ಇಲ್ಲ, ಯಾಕೆ ಸಿಲಿಂಡರ್ಗಳು ಕೂಡ ಇಲ್ಲಿ ಸಿಗ್ತಾ ಇಲ್ಲ ಗಡಿ ಜಿಲ್ಲೆ ಬೀದರ್ನಲ್ಲಿ. ಹೀಗಾಗಿ ಎಲ್ಲ ಬೀದರ್ನ ಹೋಟೆಲ್ ವ್ಯಾಪಾರಸ್ಥರು ಏನಿದ್ದಾರೆ ನಿಜಕ್ಕೂ ಒಂದು ರೀತಿಯ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಒಂದು ರೀತಿಯ ಇರಾನ್ ಇಸ್ರೇಲ್ ವಾರ್ ಇದೆ, ಇಡೀ ಶಾಪ ಆಗ್ತಿರುವಂಥದ್ದು ನೋಡ್ಬೋದು. ಏನು ಅಲ್ಲಿ ಗ್ಯಾಸ್ ಸಿಗದೆ ಒಂದು ರೀತಿಯ ಒಲೆ ಏನಿದೆ, ಸೌದೆ ಒಲೆ ಮಾಡ್ಕೊಂಡಿರುವಂಥದ್ದು. ಅಂದರೆ ಸೌದೆ ತಂದ್ಕೊಂಡು ಅಡಿಗೆ ಅಂದರೆ ಇಲ್ಲಿನ ಉಪಹಾರ ಮತ್ತು
ಎಲ್ಲವನ್ನು ಮಾಡಾಕ್ತಾ ಇರುವಂತ ದೃಶ್ಯ ಕೂಡ ನೋಡ್ಬೋದು. ಚಿಕ್ಕಮಗಳೂರಲ್ಲಿ ಹೋಟೆಲ್ ಉದ್ಯಮ ಕಂಗಾಲು. 4 ರಿಂದ 6 ಸಿಲಿಂಡರ್ ಜಾಗಕ್ಕೆ 2 ಸಿಲಿಂಡರ್ ಪೂರೈಕೆ. ಸಿಲಿಂಡರ್ ಖಾಲಿಯಾಗುವ ಆತಂಕ. ಕೊಲ್ಲಿ ರಾಷ್ಟ್ರಗಳ ಯುದ್ಧ, ಕಾಫಿನಾಡ, ಪ್ರವಾಸೋದ್ಯಮದ ಮೇಲೆ ಕರಿನೆರಳು ಬಿದ್ದಿದೆ. ವಾಣಿಜ್ಯ ಬಳಕೆ ಸಿಲಿಂಡರ್ ಸಿಗದೆ ಹೋಟೆಲ್ ಉದ್ಯಮ ಕಂಗಾಲಾಗಿದೆ. ನಿತ್ಯ 4 ರಿಂದ 6 ಸಿಲಿಂಡರ್ ಬೇಕಾಗಿದ್ದ ಜಾಗಕ್ಕೆ ಕೇವಲ 2 ಸಿಲಿಂಡರ್ ಪೂರೈಕೆ ಆಗ್ತಿದೆ. ಅತ್ತ ಅಡಿಗೆ ಮಾಡುವಂತಿಲ್ಲ, ಇತ್ತ ಮಾಡದೆ ಬಿಡುವಂತಿಲ್ಲ. ಸಿಲಿಂಡರ್ ಯಾವಾಗ ಖಾಲಿ ಆಗುತ್ತೋ ಅನ್ನೋ ಆತಂಕದಲ್ಲೇ ಅಡುಗೆ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಪ್ರವಾಸೋದ್ಯಮವನ್ನೇ ನೆಚ್ಚಿಕೊಂಡು ಬದುಕ್ತಿರೋ ಹೋಟೆಲ್ ಮಾಲೀಕರು ಸಿಲಿಂಡರ್ಗಾಗಿ ಪರದಾಡ್ತಿದ್ದಾರೆ. ಈಗಾಗಲೇ ಕಳೆದ 10-12 ದಿನಗಳಿಂದಲೂ ಕೂಡ ನಿರಂತರವಾಗಿ ಯುದ್ಧ ನಡೀತಾ ಇರೋದ್ರಿಂದ ಈಗಾಗಲೇ ಪೆಟ್ರೋಲಿಯಂ ಉತ್ಪನ್ನಗಳ ಸರಬರಾಜಿನಲ್ಲೂ ಕೂಡ ಸಾಕಷ್ಟು ವ್ಯತ್ಯಯ ಉಂಟಾಗಿರೋದ್ರಿಂದ ಪ್ರವಾಸಿ ಜಿಲ್ಲೆ ಕಾಫಿನಾಡಲ್ಲೂ ಕೂಡ ಹೋಟೆಲ್ಗಳು ಬಾಗ್ಲಾಕುವಂಥ ಸ್ಥಿತಿ ನಿರ್ಮಾಣ ಆಗಿರುತ್ತದೆ. ಯಾಕೆಂತಂದರೆ ನಾವು ನೋಡ್ಬೋದು ಅಂತಂದರೆ ಹೇಳಿ ಕೇಳಿ ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ಜಿಲ್ಲೆ. ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಭೇಟಿ ನೀಡುವಂಥ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈಗಾಗಲೇ ವಾಣಿಜ್ಯ ಸಿಲಿಂಡರ್ಗಳ ಸಪ್ಲೈ ಸಾಕಷ್ಟು ಕುಂಠಿತವಾಗಿರೋದ್ರಿಂದ ಹೋಟೆಲ್ ಉದ್ಯಮ ಒಂದು ರೀತಿ ಬಂದ್ ಆಗುವಂಥ ಮಟ್ಟಕ್ಕೆ ಬಂದು ನಿಂತಿರುವಂಥದ್ದು. ಯಾಕೆಂತಂದರೆ ಈಗಾಗಲೇ ಪ್ರತಿನಿತ್ಯ ಸುಮಾರು 6, 7, 8 ಸಿಲಿಂಡರ್ ಬೇಕಾದಂಥ ಹೋಟೆಲ್ಗಳಿಗೆ ಈಗ ಏನು ಸಿಲಿಂಡರ್ಗಳ ಸಪ್ಲೈ ಮಾಡ್ತಾರೆ ಅವರು 1 ರಿಂದ 2 ಸಿಲಿಂಡರ್ಗಳಿಗೆ ಮಾತ್ರ, ಹಾಗೆ 1-2 ಸಿಲಿಂಡರ್ಗಳನ್ನು ಮಾತ್ರ ಕೊಡ್ತೀವಿ ಅಂತ ಹೇಳ್ತಿರುವಂಥದ್ದು. ಹಾಗಾಗಿ ಇದೀಗ ಪ್ರತಿ ತಿಂಗಳು ಬಂತಂದರೆ ಸಾವಿರಾರು ರೂಪಾಯಿ ಬಾಡಿಗೆ ಕೊಟ್ಕೊಂಡು ಕಾರ್ಮಿಕರಿಗೆ ಸಂಬಳಗಳನ್ನು ಸಹ ಕೊಟ್ಕೊಂಡು ಹೋಟೆಲ್ ಉದ್ಯಮ ನಡೆಸ್ತಿದ್ದಂಥ ಹೋಟೆಲ್ ಮಾಲೀಕರಿಗೆ ಈಗ ಒಂದು ರೀತಿ ತಲೆನೋವು ಶುರುವಾಗಿರುವಂಥದ್ದು. ಕಲಬುರಗಿಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಸ್ಥಗಿತ. ಖಾಲಿಯಾಗಿ ಬಿದ್ದಿರುವ ಕಮರ್ಷಿಯಲ್ ಸಿಲಿಂಡರ್. ಗೃಹ ಬಳಕೆಯ HP ಸಿಲಿಂಡರ್ ಮಾತ್ರ ಪೂರೈಕೆ. ಗ್ಯಾಸ್ ಟ್ರಬಲ್. ಗ್ರೌಂಡ್ ರಿಪೋರ್ಟ್ ಕಲಬುರಗಿಯಲ್ಲಿ ನಿನ್ನೆಯಿಂದಲೇ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಸ್ಥಗಿತವಾಗಿದೆ. ಹೋಟೆಲ್ ಉದ್ಯಮಿದಾರರಿಗೆ ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಆಗದ ಹಿನ್ನೆಲೆ ಹೋಟೆಲ್ ಬಂದ್ ಮಾಡಲು ಹೋಟೆಲ್ ಮಾಲೀಕರು ಮುಂದಾಗಿದ್ದಾರೆ. HB ಗ್ಯಾಸ್ ಗೋಡೌನ್ನಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳು ಖಾಲಿಯಾಗಿ ಬಿದ್ದಿವೆ. ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಆಗ್ತಿಲ್ಲ, ಸಪ್ಲೈ ಮಾಡಬಿಡಿ ಅಂತ ಆದೇಶ ಬಂದಿದೆ ಅಂತ HB ಗ್ಯಾಸ್ ಏಜೆನ್ಸಿ ಸಿಬ್ಬಂದಿ ಹೇಳಿದ್ದಾರೆ. ಕಳೆದ 11 ದಿನಗಳಿಂದಲೂ ಕೂಡ ಮಧ್ಯ ಪ್ರಾಚ್ಯದಲ್ಲಿ ಏನಂದ್ರೆ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ಏನು ಯುದ್ಧ ನಡೀತಾ ಇದೆ, ಅದರ ಒಂದು ಎಫೆಕ್ಟ್ ಏನಂದ್ರೆ ಈಗ ಸಿಲಿಂಡರ್ಗಳ ಮೇಲೆ ಆಗ್ತಾ ಇದ್ದು ಬಹುತೇಕವಾಗಿ ಭಾರತಕ್ಕೆ ಸರಬರಾಜಾಗಬೇಕಾದಂತಹ ಒಂದು ಅನಿಲದಲ್ಲಿ ಏನಂದ್ರೆ ತುಂಬಾನೇ ಶಾರ್ಟೇಜ್ ಕಂಡು ಬರ್ತಾ ಇದೆ. ಇದರ ಪರಿಣಾಮವಾಗಿ ಗೃಹ ಬಳಕೆಯ ಸಿಲಿಂಡರ್ನಲ್ಲಿ ಏನಂದ್ರೆ ಈ ಹಿಂದೆ ಯಾವ ರೀತಿಯಾಗಿ ಸರಾಗವಾಗಿ ಒಂದು ಎಲ್ಲಾ ಮನೆಗಳಿಗೂ ಕೂಡ ಸಪ್ಲೈ ಆಗ್ತಾ ಇತ್ತು, ಅದರಲ್ಲಿ ಒಂದಿಷ್ಟು ಎಫೆಕ್ಟ್ ಆದಂತಹ ಪರಿಣಾಮವಾಗಿ ಬಹುತೇಕವಾಗಿ ಏನಂದ್ರೆ ಆ ಒಂದು ಗೃಹ ಬಳಕೆಯ ಸಿಲಿಂಡರ್ಗಳ ಒಂದು ಸಪ್ಲೈಯಲ್ಲೂ ಕೂಡ ಒಂದಿಷ್ಟು ಸಮಸ್ಯೆಗಳಾಗಿದೆ. ಇನ್ನು ಅದೇ ರೀತಿಯಾಗಿ ಏನಂತಂದ್ರೆ ಪ್ರಮುಖವಾಗಿ ಹೋಟೆಲ್ಗಳಿಗೆ ಸಪ್ಲೈ ಆಗಬೇಕು ಅಂತಂದ್ರೆ ಕಮರ್ಷಿಯಲ್ ಸಿಲಿಂಡರ್ಗಳು ಸಪ್ಲೈ ಆಗಬೇಕಾಗಿತ್ತು. ಆದರೆ ಸದ್ಯ ಈಗಾಗಲೇ ನಿನ್ನೆಯಿಂದಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಸಪ್ಲೈ ಮಾಡದಂತೆ ಈಗಾಗಲೇ ಸುತ್ತೋಲೆಯನ್ನು ಈಗ ಹೊರಡಿಸಿದ್ದಾರೆ. ನಾವೀಗ ಕಲಬುರಗಿಯ ಒಂದು ನಂದೂರ್ ಇಂಡಸ್ಟ್ರಿಯಲ್ಲಿರುವಂತಹ ಒಂದು HP ಗ್ಯಾಸ್ನ ಆ ಒಂದು ಏಜೆನ್ಸಿ ಒಂದು ಘಟಕದಲ್ಲಿದ್ದೇವೆ. ಇಲ್ಲಿ ನೋಡ್ತಾ ಇದ್ದೀರಾ, ನಿನ್ನೆಯಿಂದಲೂ ಕೂಡ ಒಂದೇ ಒಂದು ಕಮರ್ಷಿಯಲ್ ಸಿಲಿಂಡರ್ ಕೂಡ ಇಲ್ಲಿಂದ ಸರಬರಾಜಾಗಿಲ್ಲ. ಹುಬ್ಬಳ್ಳಿಗೂ ತಟ್ಟಿದ LPG ಅಭಾವ. ಹೀಗೆ ಮುಂದುವರಿದ್ರೆ ಉದ್ಯಮ ಬಂದ್ ಮಾಡ್ತೀವಿ. ಹುಬ್ಬಳ್ಳಿ ಹೋಟೆಲ್ ಸಂಘಟನೆ ಆಕ್ರೋಶ. ಗ್ಯಾಸ್ ಟ್ರಬಲ್. ಗ್ರೌಂಡ್ ರಿಪೋರ್ಟ್ ಹುಬ್ಬಳ್ಳಿಯಲ್ಲೂ ಗ್ಯಾಸ್ ಸಿಲಿಂಡರ್ ಪೂರೈಕೆ ವ್ಯತ್ಯಯವಾಗಿದೆ. ಕೈಗಾರಿಕಾ ಮತ್ತು ವಾಣಿಜ್ಯ LPG ಸರಬರಾಜು ಸ್ಥಗಿತವಾಗಿದೆ. ಜಾಗತಿಕ ರಾಜಕೀಯ ಕಾರಣದಿಂದ ಸರಬರಾಜು ವ್ಯತ್ಯಯ ಆಗಿದೆ. ಪರ್ಯಾಯ ಇಂಧನ ಮೂಲ ಬಳಕೆಗೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಪ್ರಕರಣ ಹೊರಡಿಸಿದೆ. ಇನ್ನು ಹುಬ್ಬಳ್ಳಿಯಲ್ಲಿ LPG ಅಭಾವದಿಂದ ನಗರದ ಹೋಟೆಲ್ಗಳು ಬಂದ್ ಆಗುವ ಸಾಧ್ಯತೆ ಇದೆ. ನಿನ್ನೆಯಿಂದ ಹೋಟೆಲ್ಗಳಿಗೆ ಗ್ಯಾಸ್ ಸಿಗುತ್ತಿಲ್ಲ. ಹೀಗೆ ಮುಂದುವರೆದ್ರೆ ಉದ್ಯಮ ಬಂದ್ ಮಾಡ್ತೀವಿ ಅಂತ ಹುಬ್ಬಳ್ಳಿ ಹೋಟೆಲ್ ಸಂಘಟನೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯುದ್ಧದ ವಿಷಯಗಳನ್ನು ಇಟ್ಕೊಂಡು ಮುಂದುವರಿಸ್ತಾ ಇದ್ದಾರಾ ಅಥವಾ ಸಪ್ಲೈ ಇಲ್ಲದೆ ಮಾಡ್ತಾ ಇದ್ದಾರಾ ಅಥವಾ ಇದರಿಂದ ಬೇರೆಯವರ ಕೈವಾಡ ಇದೆಯಾ? ಯಾಕಂದ್ರೆ ಈಗಾಗಲೇ ನಾನು ಇವತ್ತು ಬೆಳಿಗ್ಗೆ ಕೇಳ್ಕೊಂಡೆ ಒಬ್ಬರ ಹತ್ರ 2400 ರೂಪಾಯಿ ಕೊಟ್ಟರೆ ನಾವು ಸಿಲಿಂಡರ್ ಕೊಡ್ತೇವೆ ಅಂತ ಹೇಳ್ತಾರೆ. ಇದ್ರ ಹಿಂದೆ ಯಾರಿದ್ದಾರೆ? ಇದ್ರ ಬಗ್ಗೆ ಒಂದು ಸ್ವಲ್ಪ ಆಗಬೇಕು. ಸೊ 2400 ಕೊಟ್ಟರೆ ಸಿಲಿಂಡರ್ ಎಲ್ಲ ಒಂದು ಕಡೆ ಸ್ಟಾಕ್ ಇದೆ ಅಂತ ಅರ್ಥ. ಈ ಸ್ಟಾಕ್ ಬಗ್ಗೂ ಗಮನಿಸಬೇಕು. ಮತ್ತು ಸರ್ಕಾರ ಇದರ ತಕ್ಷಣ ಏನಂದರೆ ಇದು ಇಡೀ ರಾಜ್ಯದಲ್ಲಿ ಹೋಟೆಲ್ ಉದ್ಯಮ ಒಂದು ವೇಳೆ ಗ್ಯಾಸ್ ಇಲ್ಲದೆ ಬಂದಾಯ್ತಂದರೆ ಒಂದು ರಾಜ್ಯಕ್ಕೆ ಅಪಮಾನ, ಇನ್ನೊಂದು ಇದು ದೇಶದೊಳಗಡೆ ಭಾರತದಲ್ಲಿ ಅಲ್ಲೋಲ ಕಲ್ಲೋಲ ಅಂತ ಜಾಗತಿಕ ಮಟ್ಟದಲ್ಲಿ ಅಪಮಾನ ಆಗುತ್ತೆ. ಹಾವೇರಿಯಲ್ಲಿ ಆಟೋ ಚಾಲಕರಿಗೆ ತಟ್ಟಿದ ಬಿಸಿ. ಗೋ ಗ್ಯಾಸ್ ಬಂಕ್ ನಲ್ಲಿ ಗ್ಯಾಸ್ ವ್ಯತ್ಯಯದ ಬ್ಯಾನರ್. ಆಟೋ ಚಾಲಕರು ಸಹಕರಿಸಬೇಕು ಅಂತ ಪೋಸ್ಟರ್. ಗ್ಯಾಸ್ ಟ್ರಬಲ್. ಗ್ರೌಂಡ್ ರಿಪೋರ್ಟ್ ಹಾವೇರಿಯಲ್ಲಿ ಆಟೋ ಚಾಲಕರಿಗೆ ಯುದ್ಧದ ಬಿಸಿ ತಟ್ಟಿದೆ. ಹಾವೇರಿಯ ಹಾನಗಲ್ ರಸ್ತೆಯಲ್ಲಿರೋ ಗೋ ಗ್ಯಾಸ್ ಬಂಕ್ ನಲ್ಲಿ ಗ್ಯಾಸ್ ವ್ಯತ್ಯಯದ ಬ್ಯಾನರ್ ಹಾಕಲಾಗಿದೆ. ಇರಾನ್ ಇಸ್ರೇಲ್ ಯುದ್ಧದ ಹಿನ್ನೆಲೆ ಆಟೋ ಚಾಲಕರಿಗೆ ಗ್ಯಾಸ್ ಕೊರತೆ ಸಾಧ್ಯತೆ ಇದೆ. ಸಹಕರಿಸಬೇಕು ಅನ್ನೋ ಬ್ಯಾನರ್ ಅಳವಡಿಸಿದ್ದಾರೆ.
ಕಳೆದ 15 ದಿನಗಳ ಹಿಂದೆ ಕೆಜಿ ಗ್ಯಾಸ್ ಬೆಲೆ 50 ರೂಪಾಯಿ ಇತ್ತು. ಈಗ ಕೆಜಿಗೆ ಗ್ಯಾಸ್ಗೆ 70 ರೂಪಾಯಿ ಆಗಿದೆ. ಆಟೋ ಓಡಿಸ್ಕೊಂಡು ದುಡಿಮೆ ಮಾಡಿಕೊಂಡು ಜೀವನ ಮಾಡುವ ಆಟೋ ಚಾಲಕರು ಜೀವನ ಮಾಡೋದು ಹೇಗೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಕಳೆದ 11 ದಿನಗಳಿಂದ ನಿರಂತರವಾಗಿ ಆಗ್ತಿರೋ ಹಿನ್ನೆಲೆಯಲ್ಲಿ ಭಾರತದ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರ್ತಿರುವಂಥದ್ದು. ಅದರಲ್ಲೂ ಕೂಡ LPG ಗ್ಯಾಸ್ ದರ ಕೂಡ ಹೆಚ್ಚಾಗಿರುವಂಥದ್ದು. ಅದರಲ್ಲೂ ಆಟೋಗಳ ಏನು ದುಡಿದು ತಿನ್ನುವಂತಹ ಕಾರ್ಮಿಕರು ಕೂಡ ಕಳೆದ 11 ದಿನಗಳಿಂದ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು. ಕಳೆದ 11 ದಿನಗಳ ಹಿಂದೆ 50 ರೂಪಾಯಿ ಏನು ಕೆಜಿಗೆ ಇತ್ತು, ಆದರೆ ಈಗ ಇವತ್ತು 70 ರೂಪಾಯಿ ಆಗಿರುವಂಥದ್ದು. ಅದು ಕೂಡ ಸರಿಯಾಗಿ LPG ಗ್ಯಾಸ್ ಕೂಡ ಲಭ್ಯವಾಗ್ತಿಲ್ಲ. ಈಗ ನಾನು ಹಾವೇರಿಯ LPG ಗ್ಯಾಸ್ ಮುಂಭಾಗದಲ್ಲಿದ್ದೀನಿ. ದೃಶ್ಯದಲ್ಲಿ ನೋಡುವ ಹಾಗೆ ಆಟೋ ಚಾಲಕರು ಕೂಡ ನಿತ್ಯವೂ ಕೂಡ ಇದನ್ನೇ ನಂಬಿಕೊಂಡು ಜೀವನ ಮಾಡುವಂತಹ ಕೂಲಿ ಕಾರ್ಮಿಕರಾಗಿರುವಂತಹದ್ದು. ಸರ್, ಮೊದಲು ಎಷ್ಟಿತ್ತು ರೇಟು? ನಿಮ್ಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ? ಈಗ ಒಂದು ವಾರದಿಂದ 53 ರೂಪಾಯಿ ಇತ್ತು, ಒಂದು ವಾರದಿಂದ 70 16 ಪೈಸೆ ಆಗಿದೆ. ಸಮಸ್ಯೆ ಭಾಳ ಇದೆ ಸರ್. ದುಡಿಬೇಕು, ನಾವು ಗ್ಯಾಸ್ ಆಗಬೇಕು, ಇದರಲ್ಲಿ ಇನ್ಕಮ್ ಏನೋ ಇಲ್ಲ, ಲಾಸ್ ಇದೆ. ಹೊಟ್ಟೆ ಜೀವನ ಮಾಡೋದು ಕಷ್ಟ ಇದೆ. ಚಿಕ್ಕಮಗಳೂರಲ್ಲಿ ಆಟೋ ಚಾಲಕರ ಪರದಾಟ, ಬದುಕು ಕಷ್ಟ ಅಂತ ಆಟೋ ಚಾಲಕರ ಅಳಲು. ಗ್ಯಾಸ್ ಟ್ರಬಲ್. ಗ್ರೌಂಡ್ ರಿಪೋರ್ಟ್ ಚಿಕ್ಕಮಗಳೂರು. ಚಿಕ್ಕಮಗಳೂರಲ್ಲಿ LPG ಹಾಗೂ CNG ದರ ಏರಿಕೆಯಿಂದಾಗಿ ಆಟೋ ಚಾಲಕರು ಪರದಾಡ್ತಿದ್ದಾರೆ. ಕಳೆದ ವಾರ 58 ರೂಪಾಯಿ ಇದ್ದ LPG ದರ ಇಂದು 65.29 ರೂಪಾಯಿ ಇದ್ದು, ಕೆಲ ಖಾಸಗಿ ಗ್ಯಾಸ್ ಬಂಕ್ಗಳಲ್ಲಿ 75 ರೂಪಾಯಿ ಮುಟ್ಟಿದೆ. ಗ್ಯಾಸ್ ದರ ಹೆಚ್ಚಾಯ್ತು ಅಂತ ಪ್ರಯಾಣಿಕರ ಬಳಿ ಹೆಚ್ಚು ಹಣ ಕೇಳುವಂತಿಲ್ಲ. ದಿನದಿಂದ ದಿನಕ್ಕೆ ದರ ಹೀಗೆ ಹೆಚ್ಚಾದ್ರೆ ಆಟೋವನ್ನ ಮನೆ ಬಳಿ ನಿಲ್ಲಿಸಬೇಕು ಅಷ್ಟೇ ಅಂತ ಆಟೋ ಚಾಲಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿನ ರಕ್ತದೋಕಳಿ ನೇರವಾಗಿ ಭಾರತದ ಉದ್ಯಮದ ಮೇಲೂ ಕೂಡ ಮತ್ತು ಪ್ರವಾಸೋದ್ಯಮದ ಮೇಲೂ ಮತ್ತು ಜನಸಾಮಾನ್ಯರ ಜನಜೀವನದ ಮೇಲೂ ಕೂಡ ಪರಿಣಾಮ ಬೀರಿರುವಂಥದ್ದು. ಯಾಕೆಂದರೆ ಈಗಾಗಲೇ ದಿನದಿಂದ ದಿನಕ್ಕೆ ಯುದ್ಧದ ಭೀಕರತೆ ಜಾಸ್ತಿ ಆಗ್ತಿದ್ದಂಗೆ ಪೆಟ್ರೋಲಿಯಂ ಉತ್ಪನ್ನಗಳ ವ್ಯತ್ಯಯದಿಂದಾಗಿ ಈಗಾಗಲೇ ಸಾಕಷ್ಟು ಜನಸಾಮಾನ್ಯರು ಈಗಾಗಲೇ ಸಂಕಷ್ಟಕ್ಕೀಡಾಗಿರುವಂಥದ್ದು. ಇದೀಗ ಆಟೋಗಳ ಸರದಿ ಕೂಡ ಬಂದಿರುವಂಥದ್ದು. ಯಾಕೆಂತಂದರೆ ನಾವು ನೋಡ್ಬೋದು, ನಾನೀಗ ಏನು ಚಿಕ್ಕಮಗಳೂರು ನಗರದ LPG ಗ್ಯಾಸ್ ಬಂಕ್ ಮುಂಭಾಗದಲ್ಲಿ ಇರೋದು ನಾವು ನೋಡ್ಬೋದು. ಆಟೋನು ಕೂಡ ಸುಮಾರು 4-5 ಆಟೋಗಳು ಸರದಿ ಸಾಲಲ್ಲಿ ನಿಂತಿರುವಂಥದ್ದು. ಯಾಕೆಂತಂದರೆ ಈ ಆಟೋಗಳೆಲ್ಲವೂ ಕೂಡ ಏನು ಕೆಲವರು ಪೆಟ್ರೋಲ್ ಬಳಕೆ ಮಾಡಿಕೊಂಡು ಆಟೋ ಓಡಿಸ್ತಾ ಇದೆ, ಇನ್ನು ಕೆಲವರು LPG ಮುಖಾಂತರ ಆಟೋಗಳನ್ನು ಓಡಿಸ್ತಾ ಇರುವಂಥದ್ದು. ಸರ್, ಈಗ ದಿನದಿಂದ ದಿನಕ್ಕೆ ಯುದ್ಧ ಜಾಸ್ತಿ ಆಗ್ತಿರುವಂಥದ್ದು, ಜೊತೆಗೆ ಪೆಟ್ರೋಲಿಯಂ ಉತ್ಪನ್ನಗಳ ಸರಬರಾಜು ಕೂಡ ಸಂಪೂರ್ಣವಾಗಿ ಅಂದರೆ ಕಡಿಮೆ ಆಗಿರುವಂಥದ್ದು. ಒಂದು ವೇಳೆ LPG ಇದ್ದಲ್ಲೇ ಇದ್ದರೆ ನಿಮ್ಮ ಜೀವನ ಹೇಗಿರುತ್ತೆ? LPG ರೇಟು ಈಗೇನಾಗಿದೆ ಅಂದರೆ ಜಾಸ್ತಿ ಆಗ್ತಾನೆ ಇದೆ ನೋಡಿ. ಈಗ ಒಂದು ವಾರದಲ್ಲಿ ಹೆಚ್ಚು ಕಮ್ಮಿ 58 ರೂಪಾಯಿ ಇತ್ತು, ಈಗ 65 ರೂಪಾಯಿ 29 ರೂಪಾಯಿ ಸಿಕ್ ಬಂದಿದೆ. ಇದೊಂದು ಬಂಕಲ್ಲಿ. ಬೇರೆ ಬಂಕ್ಗಳಲ್ಲಿ ಬೇರೆ ಜಾಸ್ತಿ ಇದೆ, 75 ಒಂದಿದೆ, ಒಂದು ಕಡೆ 70 ಇದೆ. ಈ ಥರ ಎಲ್ಲ ಮಾಡಿಕೊಂಡು ನಮಗೆ ತೊಂದರೆ ಆಗುತ್ತೆ. ನಮಗೆ ತುಂಬಾ ತೊಂದರೆ ಆಗುತ್ತೆ. ಯಾಕೆಂದರೆ ಈಗ 40 ರೂಪಾಯಿ ಕೂಡ ಕೇಳೋದಾಗಲೇ ಮನೆಗೆ ಫೋನ್ ಮಾಡ್ತಾರೆ, ಬರಪ್ಪ ಎಲ್ಲಿದೆಯಾ, ಬಂದು ನಾನು ಕರ್ಕೊಂಡು ಹೋಗು ಅಂತೇಳಿ ಇದು ಮಾಡ್ತಾರೆ. ಆಟೋನೇ ಹತ್ತಲ್ಲ. ಈಗ ಇಲ್ಲಿ ರೇಟ್ ಜಾಸ್ತಿ ಆದಂಗೆ ನಾವು ಮಿನಿಮಮ್ ಜಾಸ್ತಿ ಮಾಡೋಕ್ಕಾಗಲ್ಲ. ಸರ್ಕಾರ ಏನು ಕೊಟ್ಟಿರುತ್ತೆ ಅದನ್ನು ನಾವು ಮಾಡ್ಕೊಂಡು ತಗೋಬೇಕು. ಅದನ್ನು ಜಾಸ್ತಿ ಮಾಡಿದರೆ ಪೊಲೀಸ್ನವ್ರು ಕೇಳ್ತಾರೆ. ಪೊಲೀಸ್ನವ್ರು ಕೇಳಿ ನಮ್ಮ ಜೀವನದ ಮೇಲೂ ಒದೆ ಬೀಳ್ತಾರೆ. ಒಟ್ನಲ್ಲಿ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧ ನೇರವಾಗಿ ಭಾರತದ ಮೇಲೆ ಪರಿಣಾಮ ಬೀರುತ್ತಿದ್ದು, ಪೆಟ್ರೋಲಿಯಂ ಉತ್ಪನ್ನಗಳ ಸರಬರಾಜಿಲ್ಲದೆ ಜನಸಾಮಾನ್ಯರು ಹೈರಾಣಾಗಿದ್ದಾರೆ. LPG ಹಾಗೂ CNG ದರ ಏರಿಳಿತ ಮಧ್ಯಮ ವರ್ಗದವರ ಮೇಲೆ ಗಂಭೀರ ಪರಿಣಾಮ ಬೀರಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.